welcome you all to the Nama Vedanta SSLC. ನಾನು ನಿಮ್ಮ ಸೈನ್ಸ್ ಟೀಚರ್ ರಿತಿಕಮ್ಮ. ಸೊ ಇವತ್ತು ನಿಮಗೆ 30 minutes ಕ್ವಿಕ್ ರಿವಿಷನ್ ತಂದಿದ್ದೇನೆ ಆಸಿಡ್ ಬೇಸ್ ಮತ್ತೆ ಸಾಲ್ಟ್ ಟಾಪಿಕ್ ಇಂದ. ಸೊ ಈ ಆಸಿಡ್ ಬೇಸ್ ಮತ್ತೆ ಸಾಲ್ಟ್ ಟಾಪಿಕ್ ನಿಮಗೆ ಕಂಪ್ಲೀಟ್ಲಿ ಫಿಕ್ಸ್ ಆಗಿಬಿಡುತ್ತೆ 30 minutes ನಲ್ಲಿ ಕ್ವಿಕ್ ಆಗಿ. ಆಯ್ತಾ, ಏನೇನಿದೆ ಮತ್ತೆ 30 minutes ನಲ್ಲಿ ಯಾವ ತರ ನೀವು ಅದನ್ನ ಓದ್ಕೋಬಹುದು ಅನ್ನೋದು ನಿಮಗೆ ಹೇಳ್ತೇನೆ. ಇದು ಯಾರ್ಯಾರಿಗೆ ಯೂಸ್ ಆಗುತ್ತೆ. ಸೊ ಇದು ಯೂಸ್ ಆಗೋ ಒಂದು ಹುಡುಗರಿಗಂದ್ರೆ ಯಾರು ಆಲ್ರೆಡಿ ಆಸಿಡ್ ಬೇಸ್ ಅನ್ನ ಫುಲ್ ಪರ್ಫೆಕ್ಟ್ ಆಗಿ ಓದಿದ್ದಾರೆ, ಈಗ ರಿವಿಷನ್ ಮಾಡೋದಿದೆ ನಂಗೆ ಈ ಚಾಪ್ಟರ್ ಅನ್ನ ಕಂಪ್ಲೀಟ್ಲಿ, ಆ ಹುಡುಗರಿಗೆ ಅದು ಯೂಸ್ಫುಲ್ ಆಗುತ್ತೆ. ತಿಳಿತಾ? ಸೊ ಯಾವ್ಯಾವ ಟಾಪಿಕ್ಸ್ ಇದೆ, ಯಾವ್ದು ಇಂಪಾರ್ಟೆಂಟ್ ಜಾಸ್ತಿ ಇದೆ, ಯಾವ ತರ ಕ್ವಶನ್ಸ್ ಕೇಳ್ತಾರೆ, ಅವೆಲ್ಲ ಇವತ್ತು ನಿಮಗೆ ಹೇಳ್ತೇನೆ. ತಿಳಿತಾ? ಸೊ without wasting the time, let's start it. So what is going to be the first? That is going to be the introduction. Introduction ಏನಪ್ಪಾ? Acid base chemistry plays a key role in our daily life and industries, which covers what? Which is going to cover today is properties, reaction, pH, salts, industrial applications. ಇವೆಲ್ಲ ಕವರ್ ಮಾಡ್ತೇನೆ ಇವತ್ತು. ನೆಕ್ಸ್ಟ್ ಏನು, acids ಅಂದ್ರೆ ಏನು, ಪರ್ಟಿಕ್ಯುಲರ್ಲಿ acids ಅಂದ್ರೆ ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಡೆಫಿನಿಷನ್ ಬರುತ್ತೆ, substances which provides H+ ions in aqueous solution, in the aqueous solution, that are all called as what? Acids. Acids ಅಂದ್ರೆ ಏನಪ್ಪ? H+ ions ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, H+ ions ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ತಿಳಿತಾ? ನೆಕ್ಸ್ಟ್ ಟೈಪ್ಸ್ ಏನ್ ಬರುತ್ತೆ? ಸ್ಟ್ರಾಂಗ್ ಆಸಿಡ್ಸ್, ದಟ್ ಇಸ್ HCl, H2SO4, HNO3. ಈ ತರ ಎಕ್ಸಾಂಪಲ್ ಅನ್ನು ತಗೋಬಹುದು ಸ್ಟ್ರಾಂಗ್ ಆಸಿಡ್ಸ್ ಗೆ. ಓಕೆ, ವೀಕ್ ಆಸಿಡ್ಸ್ ಯಾವ್ದು ಬರುತ್ತೆ? CH3COH, H2CO3. ಈ ತರ ಎಕ್ಸಾಂಪಲ್ಸ್ ತಗೋಬಹುದು ವೀಕ್ ಆಸಿಡ್ಸ್ ಗೆ. ಯಾವ ತರ ಎಕ್ಸಾಂಪಲ್ಸ್ ತಗೋಬಹುದು? ವೀಕ್ ಆಸಿಡ್ಸ್ ಈ ತರ ಎಕ್ಸಾಂಪಲ್ಸ್ ಅನ್ನ ತಗೋಬಹುದು. ತಿಳಿತಾ? ನೆಕ್ಸ್ಟ್ ಕಾನ್ಸಂಟ್ರೇಟೆಡ್ ವರ್ಸಸ್ ಡೈಲ್ಯೂಟ್. ಕಾನ್ಸಂಟ್ರೇಟೆಡ್ ವರ್ಸಸ್ ಡೈಲ್ಯೂಟ್ ಹೇಗೆ ಮಾಡ್ಬೋದು? ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ದ ಆಸಿಡ್ ಇನ್ ದ ವಾಟರ್. ಹೌ ಮಚ್ ಡಿಪೆಂಡ್ಸ್. ಡೈಲ್ಯೂಟ್ ಅಂದ್ರೆ ಏನು? ಕಾನ್ಸಂಟ್ರೇಷನ್ ಅನ್ನ ಜಸ್ಟ್ 10 ml ತಗೊಳ್ಳಿ, ಡೈಲ್ಯೂಟ್ ಮಾಡ್ಲಿಕ್ಕೆ 20 ml ವಾಟರ್ ಅನ್ನ ಹಾಕಿ, ಅದು ಡೈಲ್ಯೂಟ್ ಆಗುತ್ತೆ. ಕಾನ್ಸಂಟ್ರೇಟೆಡ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ದ ಡೈಲ್ಯೂಷನ್. ಕ್ಲಿಯರಾ? ಎಕ್ಸಾಂಪಲ್ಸ್ ಯಾವ ತಗೋಬಹುದು ಡೈಲಿ ಲೈಫ್ ನಲ್ಲಿ? ಲೆಮನ್ ಜ್ಯೂಸ್, ಸಿಟ್ರಿಕ್ ಆಸಿಡ್, ಕರ್ಡ್ ಅಂಡ್ ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಅನ್ನೋದು ಎಕ್ಸಾಂಪಲ್ಸ್ ಅನ್ನ ತಗೋಬಹುದು. ತಿಳಿತಾ? ವಿ ಕ್ಯಾನ್ ಟೇಕ್ ದೋಸ್ ಆಲ್ಸೋ ಆಸ್ ಅನ್ ಎಕ್ಸಾಂಪಲ್ಸ್. ಕ್ಲಿಯರ್ ಟು ಎವ್ರಿವನ್? ನೆಕ್ಸ್ಟ್ ಕಮ್ಸ್ ದ ಎಕ್ಸಾಂಪಲ್ ಆಫ್ ಕ್ಯೂ, ವಿಟ್ ಇಸ್ ಮೀನ್ಸ್ ಎಕ್ಸಾಮ್ ನಲ್ಲಿ ಯಾವ ತರ ಕ್ವಶನ್ಸ್ ಅನ್ನ ಕೇಳಬಹುದು, ಯಾವ ತರ ಕ್ವಶನ್ಸ್ ಅನ್ನ ಕೇಳಬಹುದು. ನೋಡಿ ಇಲ್ಲಿ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಸ್ಟ್ರಾಂಗ್ ಅಂಡ್ ದ ಕಾನ್ಸಂಟ್ರೇಟೆಡ್ ಆಸಿಡ್ ವಿತ್ ಎಕ್ಸಾಂಪಲ್. ಸ್ಟ್ರಾಂಗ್ ಆಸಿಡ್ಸ್ ಅಂದ್ರೆ ಏನು, ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಂದ್ರೆ ಏನು, ಅದರ ಎಕ್ಸಾಂಪಲ್ ಅನ್ನ ಹೇಳಿ. ಆ ತರ ಕ್ವಶನ್ಸ್ ಅನ್ನ ಕೇಳಬಹುದು ಆಸಿಡ್ಸ್ ಮೇಲೆ. ನೆಕ್ಸ್ಟ್ ಏನ್ ಬರುತ್ತಪ್ಪ? ಬೇಸಸ್ ಅಂಡ್ ಅಲ್ಕಲೀಸ್. ಬೇಸಸ್ ಮತ್ತೆ ಅಲ್ಕಲೀಸ್. ಬೇಸಸ್ ಮತ್ತೆ ಅಲ್ಕಲೀಸ್ ನಲ್ಲಿ ಏನೇನಾಗುತ್ತೆ ಇಲ್ಲಿ ನೋಡಿ. ಬೇಸ್ substances which produce OH minus ions in the aqueous solution. In an aqueous solution, if the substances are producing OH minus ions, then those all are called as bases. ಎಲ್ಲದಕ್ಕೂ ಬೇಸಿಸ್ ಅಂತ ಕರೀತಾರೆ. ಆಸಿಡ್ಸ್ ಗೆ ಏನ್ ಕರೀತಾರೆ? ಯಾವುದು H+ ions ಪ್ರೊಡ್ಯೂಸ್ ಮಾಡ್ತಿದೆಯಲ್ಲ ಅವಕ್ಕೆಲ್ಲ ಏನ್ ಕರೀತಾರಪ್ಪ? ಆಸಿಡ್ ಅಂತ ಕರೀತಾರೆ. ನೆಕ್ಸ್ಟ್ ಆಲ್ಕಲೀಸ್, ವಾಟರ್ ಸೋಲ್ಯುಬಲ್ ಬೇಸಸ್ ಲೈಕ್ NaOH and KOH ಎಕ್ಸಾಂಪಲ್ಸ್ ಕೊಡಬಹುದು. ಸ್ಟ್ರಾಂಗ್ ಬೇಸಸ್ NaOH, KOH and CaOH2. ಒಂದು ಟ್ರಿಕ್ ಹೇಳಿದೆ ನಿಮಗೆ, ಏನು? ಎಲ್ಲ ತರ ಬೇಸಸ್ ನಲ್ಲಿ ಏನಿದೆ ಅಲ್ಲ ಅವೆಲ್ಲ ಬೇಸಸ್. ದೀಸ್ ಆರ್ ಆಲ್ ಬೇಸಸ್. ಎಲ್ಲ ಕಡೆ OH all are base. ತಿಳಿತಾ? ನೆಕ್ಸ್ಟ್ ವೀಕ್ ಬೇಸಸ್, NH4O. ಎಕ್ಸಾಂಪಲ್ ಇನ್ ಡೈಲಿ ಲೈಫ್ we can give it as lime water, soap solution. These are the examples which we can give it in our daily life. ಬೇಸ್ಗೆ. ಓಕೆ, ಟೂತ್ ಪೇಸ್ಟ್ ಬ್ರಷ್ ಮಾಡ್ತಾರಲ್ಲ ಮಾರ್ನಿಂಗು, ಅದು ಬೇಸೇನೆ. ಆಯ್ತಾ? ಆಮೇಲೆ ಈಸ್ CaOH2 a base or a alkali? Justify. Sorry, alkali base or an alkyl? Justify. CaOH2 ಬೇಸ್ ಇದೆನೋ ಅಲ್ಕಲಿ ಇದೆನೋ ಜಸ್ಟಿಫೈ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾನು ನಿಮಗೆ ಆಲ್ರೆಡಿ ಒಂದು ಟ್ರಿಕ್ ಹೇಳಿದ್ದೇನೆ. ಯಾವ್ದಪ್ಪ ಟ್ರಿಕ್ಕು? ಇನ್ ಕೇಸು OH ಇದ್ರೆ ಇಟ್ಸ್ ಕಂಪ್ಲೀಟ್ಲಿ ವಾಟ್? ಬೇಸ್. You should remember this much. It's more than enough. Okay. Next comes the amphoteric and neutral substances. Amphoteric matte neutral substances. Before that, you can just observe here our acid. If acid is here, then you are going to seriously blast. Yes.
ನೆಕ್ಸ್ಟ್ ಆಂಫೋಟೆರಿಕ್ ಅಂದ್ರೆ ಏನು? ಸಬ್ಸ್ಟೆನ್ಸಸ್ ಆಕ್ಟಿಂಗ್ ಹ್ಯಾಸ್ ಅ ಬೋತ್ ಆಸಿಡ್ ಅಂಡ್ ಅ ಬೇಸ್. ಆಂಫೋಟೆರಿಕ್ ಅಂದ್ರೆ ಏನು? ಯಾವುದು ಆಸಿಡ್ ಮತ್ತೆ ಬೇಸ್ ಎರಡು ತರ ಆಕ್ಟ್ ಮಾಡ್ತಿದೆಯಲ್ಲ ಅದಕ್ಕೆ ಆಂಫೋಟೆರಿಕ್ ಅಂತ ಕರೀತಾರೆ. ಎಕ್ಸಾಂಪಲ್ ಏನ್ ಕೊಡ್ಬೋದು? Al2O3 and ZnO. Al2O3 and ZnO as an example you people can give it. So neutral substances means what? Do not change litmus. Do not change the litmus paper. That is example NaCl, sugar, alcohol. These all things will not change the litmus paper. I had given you one more trick. What is that? Abracadabra. ABA. Abracadabra. Acid will convert, whichever the litmus paper is there, acid will convert base into dabra D, which is going to be the blue in color. Clear? Next comes the indicators. Indicators andre enappa? We have types of indicators here. First one is what? Natural. Natural ಏನಾಗುತ್ತೆ? Litmus, that is red in acid, blue in base. Turmeric, yellow, red in base. So these are the natural indicators which are available in our daily life. ನಾವು ಹಲ್ದಿಯನ್ನ ಎಲ್ಲಾ ಕಡೆ ಯೂಸ್ ಮಾಡ್ತೇವೆ, ರೈಟ್? ಹಲ್ದಿ ಎಲ್ಲಾ ಕಡೆ ಯೂಸ್ ಮಾಡ್ತೇವಲ್ಲ, ಅವಲಕ್ಕಿ ಮಾಡ್ತೀವಿ ಅಂದ್ರೆ ಹಲ್ದಿ ಹಾಕ್ತೀವಿ. ಇನ್ ಕೇಸ್ ಅವಲಕ್ಕಿನಲ್ಲಿ ಹಲ್ದಿ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತಪ್ಪ? ನಮ್ಮ ಅವಲಕ್ಕಿ ಸರಿ ಆಗಲ್ಲ. ಅದೇ ತರ ನಮ್ಮದು ನ್ಯಾಚುರಲ್ ಸಬ್ಸ್ಟೆನ್ಸಸ್ ಬೇಕು. ಅದಕ್ಕೆ ಹೇಳೋದು, ನಿಮ್ಮ ಅಮ್ಮನಿಗೆ ಆಸಿಡ್ ಅಂದ್ರೆ ಏನಂತ ಗೊತ್ತಿದೆ, ಜಸ್ಟ್ ನಿಮ್ಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರೋದು ಆಕ್ಚುಲಿ. ಬಿಕಾಸ್ chemistry is just a cooking, guys. Chemistry is just a cooking. Synthetic, that is going to be phenolphthalein, and the natural man-made substances, man-made indicators, sorry. So colorless in acid, pink in base. Pink in base, colorless in acid. Color ಏನು ಚೇಂಜ್ ಆಗಲ್ಲ, ಆಸಿಡ್ ನಲ್ಲಿ, ಬೇಸ್ ನಲ್ಲಿ ಪಿಂಕ್ ಕಲರ್ ಇರುತ್ತೆ. ನೆಕ್ಸ್ಟ್ ಮಿಥೈಲ್ ಆರೆಂಜ್, ರೆಡ್ ಇನ್ ಆಸಿಡ್, ಯೆಲ್ಲೋ ಇನ್ ಬೇಸ್. ರೆಡ್ ಇನ್ ಆಸಿಡ್, ಯೆಲ್ಲೋ ಇನ್ ಬೇಸ್. ಆಲ್ ಫ್ಯಾಕ್ಟರಿ ಅಂದ್ರೆ ಏನು? ಸ್ಮೆಲ್ ಬರೋದು. ಈಗ ನಾವೇನಾದ್ರೂ ಓನಿಯನ್ ತಿಂದ್ವಿ ಅಪ್ಪ, ಉಳ್ಳಾಗಡ್ಡಿ ತಿಂದ್ವಿ, ಉಳ್ಳಾಗಡ್ಡಿ ರೊಟ್ಟಿ ತಿಂದಿದ್ದಾರೆ, ನಮ್ಮ ಕಡೆ ಅಂತ ನಾವು ತಿಂತೇವೆ. ರೊಟ್ಟಿ, ಕೆಂಪು ಪಲ್ಲೆ, ಕೆಂಪು ಚಟ್ನಿ, ಮತ್ತೆ ಸ್ವಲ್ಪ ಎಣ್ಣೆ ಹಾಕೊಂಡು ತಿಂದ್ಬಿಟ್ರೆ ಉಳ್ಳಾಗಡ್ಡಿ ಜೊತೆ ನೈಸ್, ಬಾಯಲ್ಲಿ ನೀರು ಬರ್ತಿದೆ ನಂಗೀಗ. ಸೊ ಆಲ್ ಫ್ಯಾಕ್ಟರಿ, ದಟ್ ಇಸ್ ಓನಿಯನ್, ವೆನಿಲಾ, cold. This is the order changes in the base. This will all change the odor, means mouth will smell that time, no, that will change the odor. The toxicity will change from your mouth. Okay, repeated question yav ತರ ಕೇಳಿದರೆ, name an indicator which changes the smell in the presence of the base. In the presence of the base, how the indicators are going to be changing? This is also small give reason type of question. Okay, next, chemical properties of acid. These are very important chemical properties which you people need to study. It very important, very okay. First one yadu? Acid ಮತ್ತೆ metal salt plus hydrogen form ಆಗುತ್ತೆ. ತಿಳಿತಾ? Zn, the example ಕೊಟ್ಟಿದ್ದಾರೆ. Zn plus 2HCl. Metal is HCl, salt is what? ZnCl2. ZnCl2, H2 has a gas. Clear? Next comes acid plus base, that is salt plus H2O. H2O, ಇಲ್ಲಿ H2 ಆಗಿದೆ, ಇಲ್ಲಿ H2O ಆಗ್ತಿದೆ. ತಿಳಿತಾ? ಇಲ್ಲಿ ಏನು ಎಕ್ಸಾಂಪಲ್ ಕೊಡ್ಬೋದು? ಯಾವುದೋ ಒಂದು ಆಸಿಡ್ ತಗೋಬಹುದು, ಬೇಸ್ ತಗೋಬಹುದು, ಸಾಲ್ಟ್ ಫಾರ್ಮ್ ಮಾಡ್ಕೋಬಹುದು. ಆಸಿಡ್ ಪ್ಲಸ್ ಕಾರ್ಬೋನೇಟ್ ಆರ್ HCO3, ಸಾಲ್ಟ್ ಪ್ಲಸ್ H2O ಪ್ಲಸ್ CO2 is being forming. ಏನಪ್ಪ ಸೈಡ್ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ? ಸಾಲ್ಟ್, H2O and CO2 is getting been formed. When acid is getting reacted with carbonate, that is HCO3, CO3 ಇಂದ ರಿಯಾಕ್ಟ್ ಆಗುತ್ತೆ ಯಾವುದು ಒಂದು ಆಸಿಡ್. ಓಕೆ, ಅವಾಗ ಸಾಲ್ಟ್ ಮತ್ತೆ H2O ಮತ್ತೆ CO2 ಫಾರ್ಮ್ ಆಗುತ್ತೆ. ಒಂದು ಆಸಿಡ್ ತಗೊಂಡಿದ್ದೇನಪ್ಪ, NaCO2. ಓಕೆ, Na2CO3 ತಗೊಂಡಿದ್ದೇನೆ. ಆ Na2CO3 ರಿಯಾಕ್ಟ್ ಆಗುತ್ತೆ ಯಾವ ಆಸಿಡ್ಗೆ? ಯಾವುದು? HClಗೆ. ಓಕೆ, one carbonate is getting reacted with 2HCl to form what? 2NaCl plus H2O plus CO2 plus CO2. Clear? Acid plus metal oxide will form what? Salt plus water. Salt plus water. That is HCl, CuO, CuCl2 and H2O. Clear? So this is also very important. Make sure to learn this all four equations perfectly. Okay, ಯಾವ ತರ ಕ್ವಶನ್ಸ್ ಕೇಳಬಹುದು ಇದ್ರ ಮೇಲಿಂದ? Why does the acid produce H2 when reacting with the Zn but not with the Cu? You can just observe here itself. So ಇಲ್ಲಿ H2 ಫಾರ್ಮ್ ಆಗುತ್ತೆ. ಇನ್ ಕೇಸ್ ನಾವು ಕಾಪರ್ ತಗೊಂಡ್ವಿ ಅಂದ್ರೆ H2 ಇದಕ್ಕೆ ಫಾರ್ಮ್ ಆಗ್ತಿಲ್ಲ, because hydrogen will not be produced there. It will not react, it will not attack there. Okay, so this is what you people need to practice. These are very important questions which you need to practice in a daily basis. Short questions ivu aita. Next, chemical properties of bases. Chemical properties of a bases. So yaudige already ನಾವು ಏನು ಕಲ್ತ್ವಿ? ಬೇಸ್ ಆಸಿಡ್ ಬಗ್ಗೆ ಕಲ್ತ್ವಿ, ರೈಟ್? ಆಸಿಡ್ ಕೆಮಿಕಲ್ ಪ್ರಾಪರ್ಟೀಸ್ ಕಲ್ತ್ವಿ, ಹೇಗಪ್ಪ ರಿಯಾಕ್ಟ್ ಆಗಿ ಪ್ರಾಡಕ್ಟ್ಸ್ ಅನ್ನ ಫಾರ್ಮ್ ಮಾಡುತ್ತೆ ಅನ್ನೋದು, ರೈಟ್? Now we are going to learn about the bases. So ಇಲ್ಲಿ ಬೇಸಸ್ ನಲ್ಲಿ ಏನಾಗುತ್ತೆ? ಬೇಸ್ ಪ್ಲಸ್ ಆಸಿಡ್ will form what?
ಸಾಲ್ಟ್ ಪ್ಲಸ್ H2O. ಸಾಲ್ಟ್ ಮತ್ತೆ H2O ಫಾರ್ಮ್ ಆಗುತ್ತೆ. ಬೇಸ್ ಪ್ಲಸ್ ಆಸಿಡ್ ಸಾಲ್ಟ್ ಫಾರ್ಮ್ ಆಗಿ H2O ನ ಫಾರ್ಮ್ ಮಾಡುತ್ತೆ. ತಿಳಿತಾ? ಬೇಸ್ ಪ್ಲಸ್ ನಾನ್ ಮೆಟಲ್ ಆಕ್ಸೈಡ್, ಬೇಸು ನಾನ್ ಮೆಟಲ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ? ಸಾಲ್ಟ್ ಪ್ಲಸ್ H2O. ಸಾಲ್ಟ್ ಪ್ಲಸ್ H2O will be formed. ನೆಕ್ಸ್ಟ್ ಸೇಮ್ ರಿಯಾಕ್ಷನ್ ವಿಲ್ ಟೇಕ್ ಇಟ್. ಬೇಸ್ ಅಂದ್ರೆ ನಿಮ್ಗೆ ಹೇಳಿದ್ದೇನೆ OH ಇದ್ರೆ ಎಲ್ಲಾ ಕಡೆ ಬೇಸು ಆಯ್ತಾ. CaOH2 getting reacted with metal oxide, that is CO2, which will form what? CaCO3 plus H2O, sorry, plus H2O. Clear? So some bases are what? Strong, react with the ammonium, which will react with what? Ammonium. So salts, and which will form what? NH3 gas. Ammonium gas will be produced. What will be produced? Ammonium gas will be produced. You can just concentrate here. NaOH, which will react with what? NH4Cl. It will react with any NH4Cl. You can take it NH2Cl also, no problem. Okay. React again abba form agutte NaCl plus H2O plus NH3 has a gas. General equation alli helide eno? NH3 has a gas. Clear? NH3 has a gas. So what is the question which has been asked here? You can just concentrate here. Which is a repeated question. Why is the lime water used to test the CO2? Why it is used for the CO2? This will, so we people can practice it. Chemical properties ಮತ್ತು physical properties of acids ಮತ್ತು base ಮೇಲೆ short questions ಕೇಳ್ತಾರೆ. ಯಾವ ತರ questions ಕೇಳ್ತಾರೆ ಇಲ್ಲಿ ನೋಡಿ. Why is the lime water used to test the CO2? This is just 2 marks or 3 marks questions. But ಈ acid base chapter ಇಂದ equation ಹೇಗೆ ಕೇಳ್ತಾರೆ? X ಅಂತ ಕೊಟ್ಬಿಡ್ತಾರೆ. Okay, ಈ reaction in case example CaOH2 reacts with CO2, here they will CaCO3 ಅನ್ನ X ಅಂತ ಕೊಡ್ತಾರೆ. X will be question mark to you people. Okay, so CH2 ಅನ್ನ ಸೈಡ್ ಪ್ರಾಡಕ್ಟ್ ಆಗಿ ಕೊಟ್ಬಿಡ್ತಾರೆ. ಸೊ ಇಲ್ಲಿ ಏನಾಗುತ್ತಪ್ಪ ಅನ್ನೋದು ನೀವು ಫೈಂಡ್ ಮಾಡಬೇಕು. ಹೇಗೆ ಯಾವುದು Ca ರಿಯಾಕ್ಟ್ ಆಗುತ್ತೆ CO2 ಅಂದ್ರೆ ಕೊಬಾಲ್ಟ್ ಜೊತೆ ಹೇಗೆ ರಿಯಾಕ್ಟ್ ಆಗಿ ಫಾರ್ಮ್ ಆಗುತ್ತೆ ಅನ್ನೋದು ನೀವು ಯೋಚನೆ ಮಾಡಿ ಬರಿಬೇಕು. ಆಯ್ತಾ? ಸೊ ದಿಸ್ ಇಸ್ ಹೌ ಯು ಪೀಪಲ್ ನೀಡ್ ಟು ಫೈಂಡ್ ಇಟ್. ಕ್ಲಿಯರ್? ನೆಕ್ಸ್ಟ್ ಕಮ್ಸ್ strength versus concentration. Strength versus the concentration. You can just observe here. ಇದನ್ನ ಭಾಳ ಸಲ ರೀಲ್ ನಲ್ಲಿ ನೋಡಿರ್ಬೇಕಲ್ಲ ನೀವು. ಏನದು ರೀಲ್ ನಲ್ಲಿ ಏನು ಹೇಳಿದ್ದಾರೆ? ಸೊ ಇಲ್ಲಿ ನೋಡಿ, I have no more spoon. Like they have just dipping it into the spoon and it's getting melted. Just observe how the acids will be strong. ಎಷ್ಟು ಆಸಿಡ್ ಸ್ಟ್ರಾಂಗ್ ಇರುತ್ತೆ ಜಸ್ಟ್ ಅಬ್ಸರ್ವ್ ಮಾಡಿ. ಇನ್ ಕೇಸ್ ಆ ಸ್ಪೂನ್ ಜಾಗನಲ್ಲಿ ನೀವು ಕೈ ಇದ್ರೆ dum, right? So be careful guys. Okay, ಸ್ಟ್ರೆಂತ್ ವರ್ಸಸ್ ಕಾನ್ಸಂಟ್ರೇಷನ್. ಏನು ಸ್ಟ್ರೆಂತ್ ಇದೆ ಕೆಮಿಕಲ್ಸ್ ಅನ್ನೋದು ನಿಮಗೆ ಈಗ ಜಸ್ಟ್ ನೋಡಿದ್ರಿ ನೀವು. ಸೊ ಅದ್ರ ಪ್ರಕಾರ ನಾವು ಸ್ವಲ್ಪ ಥಿಯರಿಯನ್ನು ನೋಡೋಣ. ಓಕೆ, ಸ್ಟ್ರೆಂತ್ ಮೀನ್ಸ್ ವಾಟ್? ಡಿಗ್ರಿ ಆಫ್ ಅಯೋನೈಸೇಷನ್ ವಿಚ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್ ವಾಟ್? ಸ್ಟ್ರಾಂಗ್ ಆರ್ ವೀಕ್. ಅಯೋನೈಸೇಷನ್ ಅಂದ್ರೆ ಏನು? ಅಯೋನೈಸೇಷನ್ ಮೀನ್ಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್. ಓಕೆ, ಇನ್ ಕೇಸ್ ಯಾಕಪ್ಪ ನಮಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನ್ಸ್ ಬೇಕು? ನಮಗೆ ಏನಾದರೂ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನ್ಸ್ ಇದ್ದಿರಲಿಲ್ಲ ಅಂದ್ರೆ ಬಾಂಡಿಂಗ್ ಆಗಲ್ಲ. ಬಾಂಡಿಂಗ್ ಆಗಲಿಲ್ಲ ಅಂದ್ರೆ ಒಂದು ಕಂಪೌಂಡ್ ಫಾರ್ಮ್ ಆಗಲ್ಲ. If that compound is not formed, compound will form, but compound which we needed that bonding, which we are stable, we are like Ambani, it's like a noble gas. If we want to act like a noble gas, we need the ionization guys. So we need the ionization. Like example, let us take it as Na plus Cl. Okay, Na plus Cl ತಗೊಂಡಿದ್ದೇನೆ. ಅಲ್ಲಿ ಸೋಡಿಯಂ ಏನಿದೆ ಅಲ್ಲ, ಸೋಡಿಯಂ ಮತ್ತೆ ಕ್ಲೋರೈಡ್ ಇದೆ. ಓಕೆ, ಸೋಡಿಯಂ ಮತ್ತೆ ಕ್ಲೋರೈಡ್ ಯಾವ್ದಾವ್ದು ಇದೆ ಅಲ್ಲ, ಆ ಸೋಡಿಯಂಗೆ ಪ್ಲಸ್ ಸೈನ್ ಇರುತ್ತೆ, ಕ್ಲೋರೈಡ್ಗೆ ನೆಗೆಟಿವ್ ಸೈನ್ ಇರುತ್ತೆ. ರೈಟ್, ಸೋಡಿಯಂ ಇಸ್ ಹ್ಯಾವಿಂಗ್ ಪ್ಲಸ್ ಸೈನ್, chloride is having negative sign. So e sodium one electron anna chloride kodutte. It will give it to what? It will give it to chloride. Why? To become stable. They want to act like a stable. Okay, that is what they are trying to do. It means what? I am giving you the electron, you also take the electron, be happy, we both will become friends guys. That is what they are trying to tell it. Okay,
ಕಾನ್ಸಂಟ್ರೇಷನ್ ಅಂದ್ರೆ ಏನು? ಅಮೌಂಟ್ ಆಫ್ ಆಸಿಡ್ ಬೇಸ್ ಪರ್ ವಾಲ್ಯೂಮ್ ಆಫ್ ಅ ವಾಟರ್. ಪರ್ ವಾಲ್ಯೂಮ್ ಆಫ್ ಅ ವಾಟರ್, ಎಷ್ಟು ವಾಟರ್ ಹಾಕ್ತಿದ್ದೀರಾ. ಇನ್ ಕೇಸ್ ನೀವು ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತಿದ್ದೀರಾ, ಓಕೆ, ನಂಗೀಗ 1 mole ಆಫ್ HCl ಕೊಟ್ಟಿದ್ದೀರಾ, ಒಂದು ಕಾನ್ಸಂಟ್ರೇಷನ್ HCl ಕೊಟ್ಟಿದ್ದೀರಾ, ಅದನ್ನ ನನಗೆ ಕಡಿಮೆ ಮಾಡೋದಿದೆ ಕಾನ್ಸಂಟ್ರೇಷನ್. ಯು ಪೀಪಲ್ ಆರ್ what is that? Diluting it, okay. So dilution ಅಂದ್ರೆ ಏನು? Add acid to the water, never reverse it. There is exothermic reaction which is heat is being released. Exothermic ಅಂದ್ರೆ ಏನು? Heat is getting released. Heat is getting released. This is very very important. Make sure to practice it. Okay. Next repeated question ಏನು? Why is acid always added to the water slowly? Why we are adding acid slowly to the water or water to the acid? Okay. ಇಲ್ಲಿ ನೋಡಿ, why is acid always added to the water slowly? Why? Because it will blast. It will blast. Always remember, in a water, if you take a acid and you people will add it, it's not possible. Okay, acid anna water nalli ಹಾಕ್ತೇನೆ ಅಂದ್ರೆ blast ಆಗುತ್ತೆ. ಸೊ ಅದಕ್ಕೆ ಆಸಿಡ್ ನಲ್ಲಿ ವಾಟರ್ ಹಾಕಬೇಕು, ಹೌದಲ್ಲ? ಇಲ್ಲ, ನೀವು ಪೆದ್ದುಗಳು ಹಾಕಿದ್ರೆ ಏನಾಗುತ್ತೆ? ನಿಮ್ಮ ಮುಖಾನೇ ಬ್ಲಾಸ್ಟ್ ಆಗುತ್ತೆ. ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿಲ್ಲಿ ಯಾವ್ದ್ಯಾವ್ದು ಆಸಿಡ್ ಇದೆ ಅಲ್ಲ, ಅದಕ್ಕೆ ವಾಟರ್ ಹಾಕಬಾರ್ದು, ರಿಯಾಕ್ಟ್ ಆಗುತ್ತೆ, ಅದು ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ acid will be always be added to the water slowly. ಎದಕ್ಕೆ ಹಾಕ್ತಾರೆ? ರಿಯಾಕ್ಟ್ ಆಗಬಾರ್ದು, ಬ್ಲಾಸ್ಟ್ ಆಗಬಾರ್ದು, ಅದಕ್ಕೆ ಹಾಕ್ತಾರೆ. ತಿಳಿತಾ? ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ pH ಸ್ಕೇಲ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಅಂತೂ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ, ಬಹಳ ಕ್ವಶನ್ಸ್ ಕೇಳೋದು pH ಮೇಲೆನೆ. ಓಕೆ, ರಿಯಾಕ್ಷನ್ಸ್ ಮತ್ತೆ pH ಲೆವೆಲ್ ಮೇಲೆ ಬಹಳ ಕ್ವಶನ್ಸ್ ಕೇಳ್ತಾರೆ. 1 ಮಾರ್ಕ್ಸ್ ಅಂತೂ ಶೋರ್ಟ್ pH ಲೆವೆಲ್ ಮೇಲೆ. ಆಯ್ತಾ? ಫಸ್ಟ್ ಪಾಯಿಂಟ್ ಏನು? pH that is log H plus, that is going to range from 0 strong acid 14 strong base. It is a strong base. You can just observe, I have given one chart here itself. 7 ಅಂದ್ರೆ ಏನು? neutral. 7 ಅಂದ್ರೆ ಏನು? neutral reaction. So ಇಲ್ಲಿ 6 example we can take it as milk. Milk is the example, best example for to become what? 6 has its pH label. Okay, so next example barutte, we can give it as coffee. Coffee is the 5 which is having a good amount of pH scale, that is going to be 6. So aamele 4 is a tomato. This is more acidic. Okay, more acidic compared to the coffee and the milk. Clear? Next comes the soda. Soda is more acidic than the tomato, coffee and milk. Ee mooru tindre idanna kudiyake hogಬೇಡ್ರಿ ಅಷ್ಟೇ. So next comes afterwards lemon. Lemon is more acidic compared to this all things. Then the stomach acid, HCl, our stomach. Okay, so that is also going to be battery, which is going to be the more acidic. So only they will tell that don't burn the battery. After we use, don't throw it like that only, just decompose them. If you decompose also, it will be like what? If you burn it, ಒಂದ್ಸಲ ಏನ್ ಮಾಡ್ತಾರೆ, ಸ್ವಲ್ಪ ಉರಿ ಹಚ್ಚಿರ್ತಾರಲ್ಲ, ಗಾರ್ಡನ್ದು ಸ್ವಲ್ಪ ಡ್ರೈ ವೇಸ್ಟ್ ಉರಿ ಹಚ್ತಾರಲ್ಲ, ಅದರಲ್ಲಿ ಶೆಲ್ಲ, ಪ್ಲಾಸ್ಟಿಕ್ಕು ಇವನ್ನೆಲ್ಲ ಹಾಕಬಾರ್ದು. ಅವು ಅಸಿಡಿಕ್ ಇರುತ್ತೆ, ಹಾರ್ಮ್ಫುಲ್ ಆಗುತ್ತೆ ಸರೌಂಡಿಂಗು. ಆಯ್ತಾ? ಬೇಸಿಸ್ ನಲ್ಲಿ ಕಾನ್ಸಂಟ್ರೇಟ್ ಮಾಡಿ. ವಾಟರ್ ಈಸ್ ಆಕ್ಚುಲಿ ಅ ಕಂಪ್ಲೀಟ್ಲಿ ಅ ನ್ಯೂಟ್ರಲ್ ಒನ್. ಓಕೆ, ಬೇಸಿಸ್ ನಲ್ಲಿ ಬ್ಲಡ್ ಇಸ್ ಗೋಯಿಂಗ್ ಟು ಬಿ ವಾಟ್? 8th ನಂಬರ್. 8 has its pH level. Egg has the 9 has the pH level. 10 has the stomach tablets, and ammonium solution is going to be the 11th one. NH3 ammonium solution is going to be the 11th one, and then going to be the 12th one has a soap will be the 12th one. You can just observe here, 12th has a pH level of the 12. Soap, bleach is the 13, and drain cleaner is going to be the 14. These are some examples. These are all base hokku anta gotira alla alkaline. These are all alkaline, means base. Okay, these are all considered as alkaline. Okay, next, importance of pH. What is the importance of the pH? So digestion means what? Pepsin requires acidic medium. Pepsin requires acidic medium digestion nalli. ಆಯ್ತಾ? ನೆಕ್ಸ್ಟ್ ಟೂತ್ ಡಿಕೆ ಆಗುತ್ತಲ್ಲ, ಅಲ್ಲೂ ಒಂಥರ ಲೆವೆಲ್ ಇರುತ್ತೆ, pH ಲೆವೆಲ್. ಅದನ್ನ ಚೆಕ್ ಮಾಡಿನೇ ಯಾವ ತರ ಕೊಡ್ಬೇಕು ನಿಮಗೆ ಟ್ರೀಟ್ಮೆಂಟ್ ಅನ್ನೋದು ಡಾಕ್ಟರ್ಸ್ ಗೊತ್ತಾಗುತ್ತೆ. ಆಯ್ತಾ? ಸೊ ದಟ್ pH level will be what? 5.5. okay, which dissolves into the animal. Soil, plants needs the specific pH. Example, rice needs the slightly acidic soil. So rice, ಎಲ್ಲೆಲ್ಲ ರೈಸ್ ಇದನ್ನ ಮಾಡ್ತಾರಲ್ಲ ಅಗ್ರಿಕಲ್ಚರ್ ನಲ್ಲಿ, ಅಲ್ಲೆಲ್ಲ ಆಲ್ಮೋಸ್ಟ್ pH ಲೆವೆಲ್ ಎಷ್ಟಿರಬೇಕು? ಆಲ್ಮೋಸ್ಟ್ ನಿಯರರ್ ಟು ದ ಸ್ಲೈಟ್ಲಿ ಆಸಿಡಿಕ್ ಸಾಯಿಲ್. ಓಕೆ, ಆಸಿಡಿಕ್ ಸಾಯಿಲ್ ಅಲ್ಲಿ ನಿಯರರ್ ಇರ್ಬೇಕಂದ್ರೆ ಎಷ್ಟಿರ್ಬೇಕು? ಆಸಿಡಿಕ್ ಅಂದ್ರೆ ಒಂದು 4
4 ಇರಬೇಕು ಆಯ್ತಾ. 4 ಟೊಮ್ಯಾಟೋನಲ್ಲೆಲ್ಲ ಗ್ರೋತ್ ಮಾಡ್ತಾರಲ್ಲ ಅದಕ್ಕೆ 4 ಅಂತ ಇರಬಹುದು. ನೆಕ್ಸ್ಟ್ ಸೊ ಅದಕ್ಕೆ ರೈಸ್ ಅನ್ನ ಎಲ್ಲಾ ಕಡೆ ಗ್ರೋ ಮಾಡಲ್ಲ ಅಗ್ರಿಕಲ್ಚರು. ದಟ್ ಇಸ್ ವಾಟ್ ವಿ ಹ್ಯಾವ್ ಅ ಸ್ಪೆಷಾಲಿಟಿ ಇನ್ ದ ಕರ್ನಾಟಕ, ಲೈಕ್ ಹೌ ದಿಸ್ ಕರ್ನಾಟಕ ಕಾಫಿ ವಿಲ್ grow. It's not like I'm going to take the coffee and come and grow in the Bangalore. No, not possible, guys. So that is not possible. That is what we can do it. Next comes the aquatic life. Acid rain lowers lake the pH and kills the fish. So this is what acid rain in Baratala. Because of the acid rains, many minute aquatic animals will be died. Why? Because that much of acidity level they can't expand. Okay, big fishes and all they can, but small fishes and all they can't afford it. Okay, that much they can't. Self defense, that is the W. Wash sitting, that is alkaline, treated with the vinegar. How? What type of a questions they will ask it? How does the milk turn sour? What happens to pH? What happens to the pH? Such type of questions also will be asked. Andre milk turn ಆಗುತ್ತೆ ಸೋರ್ಗೆ. What happens to the pH? pH ಏನಾಗುತ್ತೆ? milk ಅಕಸ್ಮಾತ್ ಸೋರ್ ಆದ್ರೆ ಏನಾಗುತ್ತೆ? It will become more acidic. That is what they are trying. pH level will increase. It might become 2 or 3. Next, salts. Now acid is clear to everyone. Acid andre more H plus ions are produced. Bases are OH minus produced. Mele ada takshana pH kaltvi, pH scale kaltvi, neutral andre water anta example tagondvi. I have given you the example for the acidic also, and basic medium and alkaline medium also nimage examples anna kottidene. ಈಗ next last topic idu salt. Okay, definition in Bharatappa. Definition is product of neutralization between acid and base, between the acid and the base. Product of neutralization between the acid and the base. How it's going to be formed? Like acid plus base, which both will react together to form what? Salt. Clear? Types. ನ್ಯೂಟ್ರಲ್ ಸಾಲ್ಟ್ NaCl ಅಂತ ತಗೋಬಹುದು. acidic salt NaHSO4, NaHSO4. This is the acidic salt. Okay, NaCl is a neutral salt which we will use it in our daily life. Cooking ನಲ್ಲಿ ಹಾಕ್ತೇವಲ್ಲ ಅವಕ್ಕೆಲ್ಲ NaCl ಅಂತಾರೆ. Okay, basic salt Na2CO3 ಮತ್ತೆ 10H2O. This is the basic salt which we will use it. ಇವನ್ನ ಸ್ವಲ್ಪ ನೆನಪಿಟ್ಕೊಳ್ಳಿ ಎಕ್ಸಾಂಪಲ್ಸ್ ಅನ್ನ. ನ್ಯೂಟ್ರಲ್ ಅಂದ್ರೆ ಯಾವ್ದಪ್ಪ, ಆಸಿಡಿಕ್ ಸಾಲ್ಟ್ಸ್ ಅಂದ್ರೆ ಯಾವುದು, ಬೇಸಿಕ್ ಸಾಲ್ಟ್ಸ್ ಅಂದ್ರೆ ಯಾವುದು, ಬಿಕಾಸ್ MCQ ನಲ್ಲಿ ಇಂಥ ಟೈಪ್ ಆಫ್ ಕ್ವಶನ್ಸ್ ಕೇಳಬಹುದು. ಆಯ್ತಾ? ಸೊ ಈ ತರ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆ ಆಯ್ತಾ? ಪ್ರಿಪರೇಷನ್ ಮೆಥಡ್ಸ್ ಯಾವ್ದಪ್ಪ? ಪ್ರಿಪರೇಷನ್ ಮೆಥಡ್ಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಆಸಿಡ್ ಬಸ್ ಮೇತ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಆಸಿಡ್ ಪ್ಲಸ್ ಬೇಸ್ ವಿಲ್ ರಿಯಾಕ್ಟ್ ಟು ಫಾರ್ಮ್ ವಾಟ್? ಸಾಲ್ಟ್. ಓಕೆ, ಇಲ್ಲಿ ಆಸಿಡ್ ಮತ್ತೆ ಮೆಟಲ್ನು ಫಾರ್ಮ್ ಮಾಡ್ಬೋದು ಸಾಲ್ಟು. ಆಸಿಡ್ ಮತ್ತೆ ಕಾರ್ಬೋನೇಟು ಫಾರ್ಮ್ ಮಾಡ್ಬೋದು ಸಾಲ್ಟ್ ಅನ್ನ. ಡಬಲ್ ಡಿಕಂಪೋಸಿಷನ್. ದಿಸ್ ಆಲ್ ಆರ್ ದ ಪ್ರಿಪರೇಷನ್ಸ್ how you are going to produce the salt. We have a lots of preparations for producing the salt. Okay, why? Because in our daily life lots of salts will be produced in our world. Okay, so salt is a very important part in our existing life. Okay, salt bala produce ಆಗುತ್ತೆ, side product ಆಗಿ produce ಆಗುತ್ತೆ, main product ಆಗಿ produce ಆಗುತ್ತೆ, major product ಆಗಿನೂ produce ಆಗುತ್ತೆ. And these are the few preparation methods which I am telling you. Okay, next comes the neutralization reaction. Neutralization reaction andre ಏನಪ್ಪ? ಆಲ್ರೆಡಿ ಹೇಳಿದೆ ನಿಮಗೆ just now. Acid plus base is actually forming the salt plus H2O. Salt plus H2O. ಆಸಿಡ್ HCl ರಿಯಾಕ್ಟ್ ಆಗಿ NaOH ಜೊತೆ ಏನಾಗುತ್ತಪ್ಪ? NaCl. OH ಅಂದ್ರೆ ನಿಮಗೆ ಆಲ್ರೆಡಿ ಹೇಳಿದೆ ನಾನು. ಏನಪ್ಪ ಅದು? ಬೇಸು. ಇಲ್ಲಿ ನೋಡಿ, ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ. HCl ತಗೊಂಡಿದ್ದೇನೆ, ಇಲ್ಲಿ NaOH ತಗೊಂಡಿದ್ದೇನೆ. NaOH ಅಂದ್ರೆ OH is actually a base, right? ಪ್ರೊಡ್ಯೂಸ್ ಆಗಿ NaCl plus H2O is getting been produced. Clear? Acid plus base, salt plus H plus OH minus. This is the simple reaction which we will tell it as neutralization reaction, which we will call it as what? Neutralization reaction. Next comes the important reactions, how you going to study it. Okay, first one is what? NaCl plus H2SO4. So is it sodium chloride? NaCl andre common salt. NaCl andre common salt which will react what? With H2SO4. H2SO4 ಜೊತೆ react ಆಗಿ HCl is a concentrated acid. Okay, which will form with what? NaHSO4. ಇಲ್ಲಿ ನೋಡಿ, NaHSO4 ಅಂದ್ರೆ ಏನು ಹೇಳಿದೆ ನಿಗಲಿ? This is the acidic salt which is formed acidic salt.
Clear? This is the acidic salt. Next, NaCl, ಮತ್ತೆ NaCl, common salt, which is getting reacted with ammonia, that is NH3. NH3 ಅಂದ್ರೆ ಏನಪ್ಪ? Ammonia. Clear? H2O and CO2, which will react H2O and CO2 to form what? NaHCO3 plus NH4Cl plus NH4Cl. So next comes CaOH2, which will react with Cl2, which will react with the Cl2 to form CaOCl2. CaOCl2 is being formed. Clear? Next comes the H2O, that is going to be the bleaching powder. This will be what? Bleaching powder. Bleaching powder equation short ಕೇಳ್ತಾರೆ. ಪ್ರಾಕ್ಟೀಸ್ ಮಾಡಿ ಬ್ಲೀಚಿಂಗ್ ಪೌಡರ್ ಇಕ್ವೇಶನ್ ಅನ್ನ ಸರಿಯಾಗಿ ತಿಳಿತಾ. ನೆಕ್ಸ್ಟ್ CaSO4 half H2O, CaSO4 half H2O ಜೊತೆ ರಿಯಾಕ್ಟ್ ಆಗುತ್ತೆ. ಇಲ್ಲಿ ನೋಡಿ ಕ್ಯಾಲ್ಸಿಯಂ ಸಲ್ಫೇಟ್. ಓಕೆ, ರಿಯಾಕ್ಟ್ ಆಗಿ ಏನಪ್ಪ ಮಾಡುತ್ತೆ? CaSO4 plus 2H2O. This is going to be the setting pop ಅಂದ್ರೆ H2 ಗ್ಯಾಸ್ ಬಂದ್ರೆ ಬಮ್ ಅಂತ ಒಂದು ಸೌಂಡ್ ಬರುತ್ತೆ ಗೊತ್ತಾ? ನೀವು ಸೋಡಾ ಬಾಟಲ್ ನಾನು ಕ್ಯಾಪ್ ತೆಗೆದು ಜುಕ್ ಅಂತ ಒಂದು ಸೌಂಡ್ ಬರುತ್ತಲ್ಲ, ಸೇಮ್ ಅದೇ ತರ. ಆಯ್ತಾ? ನೆಕ್ಸ್ಟ್ ಕಮ್ಸ್ ದ 2NaHCO3, which is the acidic salt. NaHCO3 is an acidic salt. Acidic salt react ಆಗಿ Na2CO3 plus CO2 plus H2O. This is decomposition reaction. Here, illide ನೋಡಿ, double decomposition. Okay, ಇಲ್ಲಿ double decomposition reaction ಇದು. ಅದರ ಪ್ರಕಾರನೇ ಹೇಳಿದ್ದು, ಆಸಿಡ್ ಪ್ಲಸ್ ಬೇಸು, ಆಸಿಡ್ ಮತ್ತೆ ಬೇಸು ರಿಯಾಕ್ಟ್ ಆಗಿ ಏನು ಫಾರ್ಮ್ ಆಗಿದೆ, ಮತ್ತೆ ಆಮೇಲೆ ಆಸಿಡ್ ಪ್ಲಸ್ ಮೆಟಲ್ ಏನಾಗಿದೆ ಅದನ್ನ ಹೇಳಿದಾರೆ ಇಲ್ಲಿ. ಆಮೇಲೆ ಅದಾದ ತಕ್ಷಣ ಆಸಿಡ್ ಮತ್ತೆ ಕಾರ್ಬೋನೇಟ್, ಇಲ್ಲಿ ನೋಡಿ ಆಸಿಡ್ ಮತ್ತೆ where went carbonate was, yes, carbonate, how it's going to be forming. Krita. Last one, H2O, this is also baking soda. It is also called as what? Baking soda. These are the things which you people need to practice it very well. Clear? Next comes the topic water of crystallization. What happens in the water of the crystallization? Fixed number of water molecules present in the salt crystal. In the salt crystal, fixed number of water molecules. Water molecules of fixed amount nalli crystallization nalli irutte. Adakke enantarappa? Water crystallization. Clear? Example, CuSO4 5H2O blue vitriol. So like this alla green vitriol kottidare, washing soda nu kottidare. Illi hege washing soda ಇವೆಲ್ಲ ಎಕ್ಸಾಂಪಲ್ಸ್ ಏನಿದೆ ಅಲ್ಲ, H2O ಹೇಗಿದೆ ಅದರಲ್ಲಿ ಮೀನ್ಸ್ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ 5, 7, 10. These are all fixed number of water molecules which are present in the salt crystal ನಲ್ಲಿ ಇದು present ಇದೆ. Clear? Next, heating removes the water, that is color change is going to happen. What type of a question they might ask? Okay, why does CuSO4 turn white on heating? Why does it show white on heating? Okay, ಹೇಗಪ್ಪ ಟರ್ನ್ ಆಗುತ್ತೆ white on heating? This is the question which is being asked. Such questions also will be asked. Water of crystallization separate ಆಗಿ ನಿಮಗೆ ತಗೊಂಡು ಎದಕ್ಕೆ ಕಲ್ಸಿದ್ದೇನೆಂದ್ರೆ ನಿಮಗೊಂದು ಐಡಿಯಾ ಇರಬೇಕು. ನೀವೆಲ್ಲ ಇದನ್ನೆಲ್ಲ ನೆನಪಿಟ್ಕೊಂಡಿದ್ದೀರಾ, ನೀವೆಲ್ಲ ಅಂದ್ರೆ ವಾಷಿಂಗ್ ಸೋಡಾ ಇದನ್ನಂದ್ರೆ ಏನು, ಗ್ರೀನ್ ವಾಟರ್ ಅಂದ್ರೆ ಏನು, ಇವೆಲ್ಲ ನೀವು ನೆನಪಿಟ್ಕೊಂಡಿದ್ದೀರ ಆಲ್ರೆಡಿ. ಬಟ್ ಇವು ಹೇಗೆ ಬಂದಿದೆ ಅನ್ನೋದು ಗೊತ್ತಿಲ್ಲಲ್ಲ ನಿಮಗೆ. ಸೊ ಇವೆಲ್ಲ ಫಿಕ್ಸ್ಡ್ ಅಮೌಂಟ್ ಇರುತ್ತೆ ಸಾಲ್ಟ್ ಕ್ರಿಸ್ಟಲ್ ನಲ್ಲಿ. ಸೊ ಅದ್ರ ಸಲುವಾಗಿ ಸಪ್ರೇಟ್ ಆಗಿ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ MCQ ಕ್ವಶನ್ಸ್ ಟೈಪ್ ಕೇಳ್ತಾರೆ. ರೈಟ್? ನೆಕ್ಸ್ಟ್ ಕಮ್ಸ್ ದ ಇಂಡಸ್ಟ್ರಿಯಲ್ ಇಂಪಾರ್ಟೆನ್ಸ್. ವಾಟ್ ಆರ್ ದ ಇಂಡಸ್ಟ್ರಿಯಲ್ ಇಂಪಾರ್ಟೆನ್ಸ್ ಹಿಯರ್? ಸೋಡಾ ಆಶ್ ಇಂಡಸ್ಟ್ರಿ, ದಟ್ ಇಸ್ Solvay process, that is Na2CO3. Next comes chlor alkali process, that is NaOH, Cl2 and H2, which are what? Chlor alkali process. For chlor alkali process, that is NaOH, Cl2 and H2. And soda ash industry, Solvay process, that is Na2CO3. Next comes the bleaching powder for disinfection of drinking water. Bleaching powder for disinfection of a drinking water. Drinking water ಗೆ ಈಗ ನೋಡಿ ನಿಮ್ದೆಲ್ಲ ಗಟರ್ ನೀರೆಲ್ಲ ಹೋಗುತ್ತಲ್ಲ, ಅದೆಲ್ಲ ಕ್ಲೀನೇ ಆಗ್ತದೆ. ಕ್ಲೀನ್ ಆಗ್ಲಿಕ್ಕೆ ನೀವು 8 ಅನ್ನೋದು ಒಂದು ಟಾಪಿಕ್ ಕಲ್ತಿರ್ಬೋದು ನೀವು ಆಲ್ರೆಡಿ. ಓಕೆ, ಯಾವ ತರ ಕ್ಲೀನ್ ಆಗುತ್ತೆ ಅನ್ನೋದು 7th 8th ನಲ್ಲಿ ಯಾವುದೋ ಇದೆ, ಅಲ್ಲಿ ಯಾವ ತರ ಕ್ಲೀನ್ ಆಗುತ್ತೆ ಅನ್ನೋದು ನೀವು ಐಡಿಯಾ ಇರಬೇಕು. ಹೇಗೆ ಕ್ಲೀನ್ ಮಾಡ್ತಾರೆ ಅದನ್ನ ಐಡಿಯಾ ಚೆನ್ನಾಗಿ ಇಟ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್, ಹಾಟ್ಸ್ ರಿಪೀಟೆಡ್ ಕ್ವಶನ್. ಹಾಟ್ಸ್ ಅಂದ್ರೆ ಏನು? ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್. ಈ ತರ ಬಹಳ ಕ್ವಶನ್ಸ್ ರಿಪೀಟ್ ಆಗಿದೆ. ಆಯ್ತಾ? ಫಸ್ಟ್ ಯಾವುದು? ವೈ ಡಸ್ ದ
dry HCl gas not change color of the dry litmus. Dry litmus ಏಕ color change ಮಾಡಲ್ಲ. Give reason toothpaste is a basic in nature. Why? I have told it already. Next, which compound is called baking soda? Give its preparation reaction. Give its preparation reaction. Explain why acids conduct electricity. Acids ಯಾಕಪ್ಪ conduct ಮಾಡುತ್ತೆ electricity. Why? Because they will be ionized. I just told you. Salt ಅನ್ನ ನೀರಿನಲ್ಲಿ ಹಾಕಿ try ಮಾಡಿ it will on the bulb. Why? How? How means sodium is having a positive sign and the chloride is having a negative sign. If they both are getting ionized positive and negative, then they will produce the electricity. Whoever is having a charges, they all will produce the electricity. That you people need to remember. Clear? So this is all about today's class. This is all about the today's class. You people need to produce this. This is the most important questions which has been asked a lot of times. Okay, ಭಾಳ ಸಲ ರಿಪೀಟ್ ಆಗಿರೋ ಕ್ವಶನ್ಸ್ ಇವನು ಪ್ರಾಕ್ಟೀಸ್ ಮಾಡಿ ಸರಿಯಾಗಿ ಅಂದ್ರೇನೆ ಫಿಕ್ಸ್ ಆಗೋದು ನಿಮ್ಮ ತಲೆಯಲ್ಲಿ ಆಯ್ತಾ. ಸೊ ದಟ್ ಈಸ್ ದ ಸಮರಿ ಯು ಪೀಪಲ್ ಹ್ಯಾವ್ ಸ್ಟಡಿಡ್ ಇಟ್ ಫಾರ್ ದ ಟಿಪ್ಸ್ ಪರ್ಪಸ್. ಲರ್ನ್ ಆಲ್ ದ ಫಾರ್ಮುಲಾಸ್, ಯಾವ್ಯಾವ ಫಾರ್ಮುಲಾಸ್ ಇದೆ ಅವೆಲ್ಲ ಲರ್ನ್ ಮಾಡಿ. ಮೀನ್ಸ್ ಫಾರ್ಮುಲಾಸ್ ಅಂದ್ರೆ ಜನರಲ್ ಇಕ್ವೇಶನ್ಸ್ ಅನ್ನ, ಓಕೆ, ಜನರಲ್ ಇಕ್ವೇಶನ್ಸ್ ಅನ್ನ ಫುಲ್ ಪ್ರಾಕ್ಟೀಸ್ ಮಾಡಿ ಸರಿಯಾಗಿ. ಓಕೆ, ಬ್ಯಾಲೆನ್ಸ್ಡ್ ಇಕ್ವೇಶನ್ಸ್ ಅನ್ನ. ನೆಕ್ಸ್ಟ್, ಪ್ರಾಕ್ಟೀಸ್ pH applications in your daily life. Then remember the industrial preparation of a salts. So ಇದು pH applications in the daily life ಅಂತ short question ಅದು. Short to make sure you people will learn this also properly, everyone. Clear to everyone this one. So thank you so much to listen your 30 minutes quick revision here. So ಇದು hope so ಎಲ್ಲರಿಗೂ ಹೆಲ್ಪ್ ಆಗುತ್ತಿದ್ದು. ಇನ್ ಕೇಸ್ ಇಂಥ ಟೈಪ್ ಆಫ್ ಕ್ವಶನ್ಸ್ ಬೇಕಂದ್ರೆ, ಇಂಥ ಟೈಪ್ ಆಫ್ ವಿಡಿಯೋಸ್ ಬೇಕಂದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಯಾರು ನೋಡಿದಾರಲ್ಲ ವಿಡಿಯೋನ ಅವರೆಲ್ಲ ಕಡೆಯಿಂದ ಲೈಕ್ ಸೆಕ್ಷನ್ ಬೇಕು ನನಗೂ. ಲೈಕ್ ಇಟ್. ಇಫ್ ಯು ಪೀಪಲ್ ವಿಲ್ ಲೈಕ್ ಇಟ್, even I will be happy, right? So make sure you people will like the video. Till then everyone, see you, bye bye.